ಇದು ಕಬ್ಬು ಬೆಳೆಗಾರರ ಮೇಲೆ ಅನ್ಯಾಯ. ನಮ್ಮ ಜಿಲ್ಲೆಯ ಇಳುವರಿ ಕೂಡ 10.5ಕ್ಕಿಂತಲೂ ಜಾಸ್ತಿನೇ ಹೊರತಾಗಿ ಕಡಿಮೆ ಬರುವುದಿಲ್ಲ. ಇದು ಸಕ್ಕರೆ ಅವರ ಕಾರ್ಖಾನೆಯವರ ಕಳ್ಳಾಟ ಸುಳ್ಳಾಟ ಇದೆ. ಹೀಗಾಗಿ ಪಕ್ಕದ ಜಿಲ್ಲೆಯವರು ಕೂಡ 3,300 3,200 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ರೈತರ ಭಾವನೆಗಳಿಗೆ ಒಂದು ಮೆಚ್ಚುವಂತ ಮಾತನ್ನು ಆಡಬೇಕಾಗ್ತದೆ. ನಮ್ಮ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತರ ಭಾವನೆ ಕಾರ್ಖಾನೆಗಳು ಉಳಿಬೇಕು, ನಮಗೆ ನ್ಯಾಯಯುತವಾದಂಥ ಬೆಲೆಯನ್ನು ಸಿಗಬೇಕು ಅನ್ನುವಂಥದ್ದನ್ನು ಮನಗಂಡು 3,100 ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕನ್ನೋಂಥ ಸ್ವತಃ ರೈತರು ಮುಂದೆ ಬಂದಿದ್ದಾರೆ. ಆದರೆ ಜಿಲ್ಲಾಡಳಿತಕ್ಕಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ, ಜಿಲ್ಲಾ ಕಾರ್ಖಾನೆಗಳ ಮಾಲೀಕರು ಮತ್ತು ಆಡಳಿತ ಮಂಡಳಿಗಳಿಗಾಗಲಿ ಒಂದಿಷ್ಟು ಕಳಕಳಿಯ ಭಾವನೆಗಳಿಲ್ಲ, ಸತ್ತೋಗಿದ್ದಾವೆ. ಇವತ್ತು ಭಾಲ್ಕೇಶ್ವರ ಕಾರ್ಖಾನೆ ಯಾರೋ ಖಾಸಗಿದವ್ರು ಪಡ್ಕೊಂಡಿದ್ದಾರೆ. ಅವರು ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಎಷ್ಟು ನಿಗದಿ ಮಾಡ್ತೀರೋ ಅಷ್ಟು ನಾನು ಕೊಡ್ತೀನಿ ಅಂತ. ಆ ಖಾಸಗಿ ಮಾಲಕ ಕೊಡ್ಲಿಕ್ಕೆ ರೆಡಿ ಆಗಿದ್ದಾನೆ. ಆದರೆ ಜಿಲ್ಲೆಯ ರೈತರು ಇವತ್ತು ಯಾವ ಫ್ಯಾಕ್ಟರಿಗಳ ಮಾಲೀಕರಾಗಿದ್ದಾರೋ ಆ ಫ್ಯಾಕ್ಟರಿ ಆಡಳಿತ ಮಂಡಳಿ ಸ್ವತಃ ರೈತರಿಗೆ ಕುತ್ತಿಗೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಇದನ್ನು ಕುತ್ತಿಗೆ ಹೊಡಿಬಾರ್ದು. ರೈತರ ಆಹಾರೋತ್ತರಿಗೆ ನಮ್ಮೆಲ್ಲರ ಬೆಂಬಲ ಇದೆ. ಯಾವುದೇ ಕಾರಣಕ್ಕೆ 3,100ಕ್ಕಿಂತ ಕೆಳಗಡೆ ಆ ಉಸ್ತುವಾರಿ ಮಂತ್ರಿ ಮೀಟಿಂಗ್ ತಗೊಳ್ಳಿ ಇಡ್ಲಿ, ಎಲ್ಲ ಮೀಟಿಂಗ್ನಲ್ಲಿ 3,100 ರೂಪಾಯಿ ನಮಗೆ ಸಿಗಬೇಕು. ನೀವು ಅದಕ್ಕೆ ತಟಸ್ಥ ಇರಬೇಕು. ಅಂದಾಗ ಮಾತ್ರ ಇನ್ನೂ ಅನೇಕ ವಿಷಯಗಳಿದ್ದಾವೆ. ಒಂದು ವೇಳೆ ನಾವು ಇಲ್ಲಿ ಸೋತೀವಿ ಅಂದರೆ ಇವತ್ತು ಅವರು ರೈತರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಬಡವರ ಮೇಲೆ ರೋಡ್ ರೋಲರ್ ಓಡಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಉಸ್ತುವಾರಿ ಮಂತ್ರಿಗಳು. ಯಾರಾದರೂ ಸರ್ಕಾರದ ವಿರುದ್ಧ ವೈಫಲ್ಯಗಳನ್ನು ಧ್ವನಿ ಎತ್ತಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಸುಳ್ಳು ಕೇಸ್ ಹಾಕಿಸುವುದು, ಅನೇಕ ಒತ್ತಡಗಳನ್ನು ಹೇರಿ ಅವರಿಗೆ ಸತಾಯಿಸುವುದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲರ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಇಂತಹ ತುಗುಲು ಎಲ್ಲಾ ಕಡೆನೂ ಎಲ್ಲೆಲ್ಲಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ, ಎಲ್ಲ ಮಂತ್ರಿಗಳು ಹೋಗಿದ್ದಾರೆ. ನಮ್ಮ ಜಿಲ್ಲೆದೊಳಗೆ 2 ಮಂತ್ರಿ ಇದ್ದಾರೆ.